ವಿಧಿಯ ಅಟ್ಟಹಾಸ, ಸುಂದರ ಸಂಸಾರವೇ ನಾಶ. ಅಪ್ಪ ಮಗಳ ದುರಂತ ಅಂತ್ಯ, ತಬ್ಬಲಿಯಾದ ತಾಯಿ. ಅದೊಂದು ಸುಂದರ ಕುಟುಂಬ. ಪತಿ ಪತ್ನಿ ಜೊತೆ ಮುದ್ದಾದ ಹೆಣ್ಣುಮಗು. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಹ ಸಂಸಾರ ಅವರದ್ದು. ಆದ್ರೆ ವಿಧಿಯಾಟಕ್ಕೆ ಅಪ್ಪ ಮಗಳು ದುರಂತ ಅಂತ್ಯ ಕಂಡಿದ್ದಾರೆ. ವಿಧಿಯ ವಕ್ರ ದೃಷ್ಟಿಗೆ ಸುಂದರ ಸಂಸಾರವೇ ನಾಶವಾಗಿದೆ. ಒಂದ್ ಕಡೆ ಗಂಡನ ಶವ, ಮತ್ತೊಂದ್ ಕಡೆ ಮಗಳ ಶವ. ಆ ತಾಯಿಯ ಜೀವಕ್ಕೆ ಇನ್ಯಾರು ದಿಕ್ಕು? ಆ ಹೆಣ್ಣಿನ ಸಂಕಟ ಆ ದೇವರೇ ಬಲ್ಲ. ಈ ಮನ ಕಲುಕುವ ಘಟನೆಗೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ. ಹೌದು, ಮಗಳು ಈಜು ಕಲಿಯಬೇಕೆಂಬ ಆಸೆಯನ್ನ ಈಡೇರಿಸಲು ಹೋದ ಅಪ್ಪ ಹಾಗೂ ಮಗಳು ಇಬ್ಬರು ಕೂಡ ಸಾವನ್ನಪ್ಪಿದ್ದು, ಮನೆ ಯಜಮಾನ ಹಾಗೂ ಮಗಳನ್ನ ಕಳೆದುಕೊಂಡ ಹೆತ್ತಮ್ಮನ ಸ್ಥಿತಿ ಹೇಳತೀರದಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ನಾಗರಾಜ್ ಕುಟುಂಬ ವಾಸವಾಗಿದ್ದು ಸುಖ ಸಂಸಾರ ನಡೆಸ್ತಾ ಇದ್ರು. ನಾಗರಾಜ್ಗೆ 9 ವರ್ಷದ ಧನುಶ್ರೀ ಎಂಬ ಮಗಳಿದ್ದು, ಪಾಠ ಪ್ರವಚನ ಆಟ ಪಾಠಗಳಲ್ಲಿ ಧನುಶ್ರೀ ಚುರುಕಾಗಿದ್ಲು. ಶಾಲೆಗೆ ರಜೆ ಇದ್ದು ತನ್ನ ಅಪ್ಪ ನಾಗರಾಜ್ಗೆ ತನಗೆ ಈಜನ್ನ ಕಲಿಸುವಂತೆ ಒತ್ತಾಯಿಸಿದ್ದಾಳೆ. ಮಗಳು ಧನುಶ್ರೀ ಒತ್ತಾಯಕ್ಕೆ ಮಣಿದ ಅಪ್ಪ ನಾಗರಾಜ್ ನಿನ್ನೆ ಮಧ್ಯಾಹ್ನ ಮಗಳನ್ನ ಕೆರೆಯಲ್ಲಿ ಈಜು ಕಲಿಸಲು ಮುಂದಾಗಿದ್ರು. ಮಗಳು ಧನುಶ್ರೀ ಸ್ವಂಟಕ್ಕೆ ಹಗ್ಗವನ್ನ ಕಟ್ಟಿ ಕೆರೆಗೆ ಇಳಿಸಿದ್ದಾನೆ. ಕೆರೆಯ ಒಳಗೆ ಇಳಿದ ಮಗಳು ಹೊರಗೆ ಬಾರದ ಕಾರಣ ಆತಂಕಗೊಂಡ ತಂದೆ ಮಗಳ ರಕ್ಷಣೆಗೆ ಕೆರೆಗೆ ಹಾರಿದ್ದಾರೆ. ಕೆರೆಯಲ್ಲಿ ಹೂಳು ತುಂಬಿದ್ರಿಂದ ಹೊರಬರಲು ಸಾಧ್ಯವಾಗದೆ ಮಗಳೊಂದಿಗೆ ತಂದೆಯು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸರ್, ಮಗು ಅವ್ರ ಫ್ಯಾಮಿಲಿನಲ್ಲಿ ಈಜು ಕಲಿತಾ ಇದ್ರು, ಕಲ್ತ್ಬಿಟ್ಟಿದ್ರು. ಅದಕ್ಕೆ ರಜೆ ಬಂದಿತ್ತಲ್ಲ, ಆ ರಜೆ ಬಂದಿರುವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಈಜು ಕಲಿತಾ ಇದ್ದಾರೆ, ಅದಕ್ಕೆ ನಾನು ಕಲಿಬೇಕಪ್ಪ ಅಂಥೇಳಿ ತಂದೆಗೆ ಫೋರ್ಸ್ ಮಾಡಿದ್ದಾರೆ. ಯಾರೋ ಮಗು ಬಾಲಿಕೆ ಫೋರ್ಸ್ ಮಾಡಿದಾಗ ಅಲ್ಲಿಗೂ ನೀರಿಲ್ಲಲ್ಲ, ನಮ್ಮೂರ ಹತ್ರ ನೀರಿಲ್ಲ, ಕೆರೆಯಲ್ಲಿತ್ತು. ಸೊ ಹಾಗೆ ಇರಮ್ಮ ಅಂತ ಕೇಳ್ಬಿಟ್ಟು ಬೆಳಗ್ಗೆಯಿಂದ 4 ಗಂಟೆ ತನಕ ತಡೆ ಹಾಕೊಂಬಂದಿದ್ದಾರೆ. ಆದರೂ ಇಲ್ಲಪ್ಪ ನಾನು ಕಲೀಲೇಬೇಕು ಬಾಪ ಅಂಥೇಳಿ ಅವ್ರ ತಂದೆಗೆ ಫೋರ್ಸ್ ಮಾಡಿದಾಗ ಅವರು ಕರ್ಕೊಂಡೋಗಿ ಆಮೇಲೆ ಅದಕ್ಕೆ ಒಂದು ಬುರುಡೆ ಗಿಡೆ ಕಟ್ಟಿ ಏನೋ ಒಂದು ಡಬ್ಬ ಕಟ್ಟಿ ಬಿಟ್ಟಿದ್ರೆ ಸರೋಗೋದು. ಆಯಪ್ಪನೂ ಸ್ವಲ್ಪ ನಾಲೆಡ್ಜ್ ಇಲ್ಲದ ಕಾರಣ ಈ ಥರ ಅನಾವೃತ್ತಿ ಕಾರಣ. ಸೊ ಹಾಗಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾಗೇಶ್ ಅನ್ನೋರು ಹಗ್ಗ ಚೆನ್ನಾಗಿರೋದು ತಗೊಂಡೋಗಿ ಕಟ್ಬಿಟ್ಟು ಹಿಡ್ಕೊಂಡು ಗೆಡ್ಡೆ ಮೇಲೆ ಕಟ್ಟಿದ್ರೆ ಸರೋಗೋದು. ಅದ್ಯಾವುದೋ ಒಂದು ಅವ್ರ ಮನೆ ಹತ್ರ ಒಂದು ಪ್ಲಾಸ್ಟಿಕ್ದು ಒಂದು ಎತ್ಕೊಂಡೋಗಿ ಚೀಲದ್ದು ಕಟ್ಟಿಬಿಟ್ಟವ್ರೆ, ಹೋಗ್ಬಿಟ್ಟವಳು ಒಳಗಡೆ. ಹೋಗಿ ಒದ್ದಾಡ್ತಾ ಇದ್ದಂಗೆ ಈ ಅಪ್ಪ ಹೋಗವ್ರೆ, ಆ ಹುಡುಗಿ ದಬ್ಕೊಂಬಿಟ್ಟವಳೆ. ಈ ಅಪ್ಪನೂ ಇಬ್ಬರೂ ಹಂಗೆ ಒಂದೇ ಸಾರಿ ಹೊರಟೋಗಿದ್ದಾರೆ. ಆಮೇಲೆ ಫೋನ್ ಮಾಡಿದ್ದಾರೆ ಅವ್ರ ತಾಯಿ, ಏನು ಫೋನ್ ರಿಸೀವ್ ಮಾಡ್ತಾ ಇಲ್ಲಲ್ಲ, ಯಾಕೆ ಹೋದವ್ರು ಎಲ್ಲೋದ್ರು ಅಂತೇಳಿ ರಿಸೀವ್ ಮಾಡೋರು. ಸೊ ತಾಯಿ ಮನೆಯಿಂದ ಕಿರ್ಚ್ಕೊಂಡು ಮನೆ ಹತ್ರದಿಂದ ಅಲ್ಲಿಗೆ ಬರೋ ತನಕ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಯಾರೂ ನೋಡಿಲ್ಲ. ಸರಿ, ಆವಾಗ ಅಲ್ಲಿ ಗಾಡಿ ಇತ್ತು, ಮೊಬೈಲ್ ಇತ್ತು. ಅವಾಗ ಬಂದು ನೋಡೋಷ್ಟೊತ್ತಿಗೆ ಆಮೇಲೆ ಹುಡುಗರು ಇವರೆಲ್ಲ ಕಿರ್ಚಾಡೋಷ್ಟೊತ್ತಿಗೆ ಬಂದು ನೋಡಿದ್ರೆ ಕಾಣಿಸಿಲ್ಲ, ಒಳಗಡೆ ಕಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವಾಗ ಒಂದು 2 ಹುಡುಗರು ಬಂದು ಒಳಗಡೆ ಹೋಗಿ ನೋಡಿದಾಗ ಇಬ್ಬರು ತಗೊಂಬಂದು ಮೇಲೆ ಹಾಕಿ ನೆಕ್ಸ್ಟು ಪ್ರೋಸೆಸ್ ಏನೋ ಬಂದು ಅಲ್ಲಿ ಹಳೆ ಡೈರಿ ಇತ್ತು, ಆ ಡೈರಿ ತಗೊಂಬಂದು ಅಲ್ಲಿ ಇಟ್ಟು ಅಲ್ಲಿಂದ ಪೋಸ್ಟ್ ಮಾರ್ಟಮ್ಗೆ ಶಿಡ್ಲಘಟ್ಟಕ್ಕೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ರು. ಅಬ್ಲೂರು ಪಂಚಾಯಿತಿ ಶಿಡ್ಲಘಟ್ಟ ತಾಲೂಕು. ಅವ್ರದ್ದು ನಾಗೇಶ್ ಅನ್ನೋರ್ದು 48 ವರ್ಷ, ಆ ಹುಡುಗಿಗೆ 12 ವರ್ಷ. ಈಗ 6ನೇ ತರಗತಿಗೆ ಅಡ್ಮಿಷನ್ ಆಗಬೇಕಾಯಿತು. ಭರತನಾಟ್ಯದಲ್ಲಿ ಎಕ್ಸ್ಪರ್ಟು, ಚೆನ್ನಾಗಿ ಮಾಡ್ತಾಯಿದ್ಲು. ಆ ಹುಡುಗಿ ಒಟ್ಟಾರೆ ಟೋಟಲಿ ಹೇಳ್ಬೇಕಂದ್ರೆ ಬಾಡಿ ಮೆಚ್ಯೂರಿಟಿ ಆದಮೇಲೆ ಮೈಂಡ್ ಮೆಚ್ಯೂರಿಟಿ ಆಗೋದು, ಅಂಥದ್ದು ಮೈಂಡ್ ಮೆಚ್ಯೂರಿಟಿ ಮುಂಚೆನೇ ಆಗ್ಬಿಟ್ಟಿತ್ತು ಆ ಹುಡುಗಿಗೆ. ಆ ಥರ ಒಳ್ಳೆ ನಾಲೆಡ್ಜ್ ಇತ್ತು. ಯೂನಿವರ್ಸಲ್ ಸ್ಕೂಲಲ್ಲಿ ಓದ್ತಾಯಿದ್ಲು. ಅಲ್ಲಿ ಮೊನ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಮಾಡಿ ಒಳ್ಳೆ ಪ್ರೈಸ್ ತಗೊಂಡಿದ್ದಾಳೆ. ಅಷ್ಟು ನಾಲೆಡ್ಜ್ ಇತ್ತು, ಚೆನ್ನಾಗಿತ್ತು. ಪಾಪ ದೇವರು ಹೋಗೋಕ್ಕೆ ಏನೋ ಆ ಹುಡುಗಿಗೆ ನಾಲೆಡ್ಜ್ ಕೊಟ್ಟು ಬೇಗ ಭಗವಂತ ಕರ್ಕೊಂಡ್ಬಿಟ್ಟ. ಮನೆ ಯಜಮಾನ ಹೆತ್ತ ಮಗಳನ್ನ ಕಳೆದುಕೊಂಡ ತಾಯಿ ಅನಾಥವಾಗಿದ್ದು ಆಕೆಯ ಸಂಕಟ ಮಾತ್ರ
ಹೇಳತೀರದಾಗಿತ್ತು. ಅಪ್ಪ ಮಗಳ ಮೃತ ದೇಹವನ್ನ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದು, ಆಸ್ಪತ್ರೆ ಬಳಿ ಶಾಸಕ ಬಿಎನ್ ರವಿಕುಮಾರ್ ಭೇಟಿಯನ್ನ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಬೇಸಿಗೆ ಅಂತೇಳಿ ಮಕ್ಕಳು ಕೆರೆ ಕುಂಟೆ ಬಾವಿಗಳಲ್ಲಿ ಈಜಲು ಹೋಗಿ ಪ್ರಾಣ ಕಳೆದುಕೊಳ್ತಿದ್ದಾರೆ. ಪೋಷಕರು ಮಕ್ಕಳ ಮೇಲೆ ನಿಗಾ ಇಡಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸುವಂತೆ ಶಾಸಕ ರವಿಕುಮಾರ್ ಮನವಿಯನ್ನ ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಸಬಾ ಹೋಬಳಿ ಅಬ್ಲೋಡ್ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಶೆಟ್ಟಳ್ಳಿ ಗ್ರಾಮದಲ್ಲಿ ಒಬ್ಬ ಬಡ ರೈತ ಕುಟುಂಬದ ಅವರ ಮಗಳು ತನುಶ್ರೀ ಅನ್ನೋಂಥ ಮಗು ಜೊತೆಯಲ್ಲಿ ಈಜು ಕಲಿಸಲಿಕ್ಕೆ ಇವತ್ತು ಶೆಟ್ಟಳ್ಳಿ ಕೆರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಒಂದು ಘಟನೆ ಒಂದು ದೊಡ್ಡ ದುರಂತ ಈ ಕ್ಷೇತ್ರದಲ್ಲಿ ಅಂತ ನಾನು ಇವತ್ತು ಭಾಳಷ್ಟು ನೋವಿನಿಂದ ಈ ಮಾತು ಹೇಳ್ತಾ ಇದ್ದೀನಿ. ಏನಿವತ್ತು ಆ ಒಂದು ಕೆರೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕ ಯಾರಾದರೂ ಬೇರೆ ಜನ ಇದ್ದಿದ್ದರೆ ಆ ಇಬ್ಬರು ಜೀವ ಉಳಿತಾ ಇತ್ತು ಅನ್ನೋದು ನನ್ನ ಒಂದು ಭಾವನೆ. ಇವತ್ತು ಆ ಒಂದು ಕುಟುಂಬದ ಆ ಗಂಡನ ಕಳ್ಕೊಂಡಿರ್ತಕ್ಕಂಥ ತಾಯಿ ಮತ್ತು ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿಗೆ ಇವತ್ತು ಭಗವಂತನು ಧೈರ್ಯವನ್ನು ಕೊಟ್ಟು ಇವತ್ತು ಈ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಿವತ್ತು ಈ ಒಂದು ಮಾಧ್ಯಮ ಮುಖೇನ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ತಿಳಿಸ್ತಕ್ಕಂಥದ್ದು, ದಯಮಾಡಿ ಯಾರೂ ಸಹ ಏನಿವತ್ತು ಕೆರೆ ಇವತ್ತು ಎಚ್ ಎನ್ ವ್ಯಾಲಿ ಬರ್ತಕ್ಕಂಥ ಸುಮಾರು ಕೆರೆಗಳು ಇವತ್ತು ನಮ್ಮ ಶಿಲಘಟ್ಟದಲ್ಲಿ 9 ಕೆರೆ ಎಚ್ ಎನ್ ವ್ಯಾಲಿ ನೀರು ಬರ್ತಾಯಿದೆ ಮತ್ತು ಒಟ್ಟಾರೆ ಜಿಲ್ಲೆಯಲ್ಲಿ ಇವತ್ತು ಸುಮಾರು 3 ಜಿಲ್ಲೆ ಕೆರೆಗಳು ಎಚ್ ಎನ್ ವ್ಯಾಲಿ ನೀರು ಬರ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಬೇಸಿಗೆಯಲ್ಲಿ ಮಕ್ಕಳು ರಜಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಈಜೊಡಿಲಿಕ್ಕೆ ಅನ್ನೋ ಒಂದು ಆಸೆಯಿಂದ ಇವತ್ತು ಅಲ್ಲಿ ಹೋಗ್ತಾ ಇದ್ದಾರೆ. ಏನಿವತ್ತು ಕೆರೆ ಒಳಗಡೆ ಇವತ್ತು ರೈತರು ಒಂದು ಕೃಷಿ ಜಮೀನಿಗಾಗಿ ಇವತ್ತು ಹೂಳನ್ನು ಎತ್ತಂಥದ್ದು ಒಂದು ಅವೈಜ್ಞಾನಿಕವಾಗಿ ಎತ್ತಿ ಇವತ್ತು ಆ ಆಳ ಮತ್ತು ಅದರ ಒಳಗಡೆ ಇರ್ತಕ್ಕಂಥ ಹೂಳ ಅಂದಾಜು ಯಾರು ಇಲ್ದಿರೋದ್ರಿಂದ ಈ ಘಟನೆಗಳು ನಡೀತಾ ಇದೆ. ದಯಮಾಡಿ ಇವತ್ತು ಕೃಷಿ ಹೊಂಡಗಳಾಗ್ಬೋದು, ಕೆರೆಗಳಾಗ್ಬೋದು, ಪ್ರತಿ ಕುಟುಂಬಕ್ಕೂ ನನ್ನ ಮನವಿಯನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ಯಾರು ಈ ಥರ ಈಜೊಡೆಯೋದಂತ ಆಗ್ಬೋದು, ಮೀನು ಹಿಡಿಯತಕ್ಕಂಥವ್ರು ಆಗ್ಬೋದು, ಭಾಳಷ್ಟು ಎಚ್ಚರದಿಂದ ಇವತ್ತು ತಾವು ಕೆರೆ ಮತ್ತು ಏನು ಕೃಷಿ ಹೊಂಡಗಳಿಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ದಯಮಾಡಿ ಈ ಕ್ಷೇತ್ರದವರು ಎಲ್ಲ ರೈತಾಪಿ ವರ್ಗದವರು ದಯಮಾಡಿ ಯಾರು ತಾವು ಕೆರೆ ಒಳಗಡೆ ಹೋಗೋಕ್ಕೆ ಮುಂಚೆ ಭಾಳಷ್ಟು ಎಚ್ಚರಿಕೆಯಿಂದ ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗ್ತದೆ. ದಯಮಾಡಿ ಯಾರೂ ಈ ಥರ ಘಟನೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಮರುಕಳಿಸಬಾರ್ದು ಅಂತೇಳಿ ನಾನು ಈ ಮಾಧ್ಯಮ ಮುಖ್ಯ ಮನವಿ ಮಾಡ್ತೀನಿ. ಅದೇನೇ ಆಗಲಿ, ವಿಧಿಯ ವಕ್ರ ದೃಷ್ಟಿಗೆ ಸುಂದರ ಸಂಸಾರವೇ ನಾಶವಾಗಿದೆ. ಬದುಕಿ ಬಾಳಬೇಕಿದ್ದ ಮಗಳನ್ನ ಕಳೆದುಕೊಂಡ ನೋವು ಒಂದ್ ಕಡೆ ಆದ್ರೆ, ಮನೆ ಯಜಮಾನನ ಸಾವು ಮತ್ತೊಂದು ಸಂಕಟ. ಒಟ್ಟಾರೆ ಮಗಳ ಸಾವಿನೊಂದಿಗೆ ತಂದೆಯು ವಿಧಿಯಾಟಕ್ಕೆ ಬಲಿಯಾಗಿರುವುದು ವಿಪರ್ಯಾಸವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.